ನಿನ್ನ ಎಷ್ಟು ಬೈದ್ ಏನು ಪ್ರಯೋಜನ? ಅಲ್ಲ ಕಣೆ ಅಪ್ಪಿ, ನಿನ್ನ ಲೈಫಿನ ಇಷ್ಟು ದೊಡ್ಡ ಡಿಸಿಷನ್ ನೀನು ಮಾಡಿದ್ಯಾ, ಈ ಅಮ್ಮನ ಹತ್ರ ಹೇಳ್ಕೋಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವೇನೆ? ಅಲ್ಲ ರೀ, ಇವಳಿಗಂತೂ ಬುದ್ಧಿ ಇಲ್ಲ. ನಿಮಗೇನ್ರಿ ಆಗಿತ್ತು? ಇಷ್ಟು ವರ್ಷ ನಿಮ್ ಜೊತೆ ಜೀವನ ನಡೆಸಿದೀನಿ ನಾನು. ಒಂದು ದಿವಸ ಆದ್ರೂ ನನ್ನ ಹತ್ರ ಏನಾದ್ರೂ ಮುಚ್ಚಿಟ್ಟಿದ್ದೀರಾ? ಇಲ್ಲ. ಯಾಕೆ? ಇವಳು ನನಗೆ ಸಂಬಂಧ ಇಲ್ವಾ? ಇವಳು ನಾನು ಎತ್ತಿರೋಳು ಅಲ್ವಾ? ಅಥವಾ ನನಗೇನ್ ಹೇಳೋದು ಅನ್ನೋ ಉಡಾಫೆನಾ? ಲೋ ಜೀವ, ನಿನ್ಗೂ ಈ ವಿಷಯ ಎಲ್ಲ ಗೊತ್ತಿತ್ತಾ? ನೀನು ನನ್ನ ಹತ್ರ ಮುಚ್ಚಿಟ್ಯಾ? ಇಲ್ಲಮ್ಮ, ನನಗೂ ಈ ವಿಷಯ ಬಗ್ಗೆ ಗೊತ್ತಿರಲಿಲ್ಲ. ಮಹಿಮಾ, ನಿನ್ಗೆ? ಇಲ್ಲ ಅತ್ತೆ, ನನಗೂ ಐಡಿಯಾ ಇರಲಿಲ್ಲ. ಓಹೋ, ಹಂಗಾದ್ರೆ ಎಲ್ಲ ಕ್ಲಿಯರು. ಈ ಮನೆಯಲ್ಲಿ ಗುಂಪುಗಾರಿಕೆ ನಡೀತಾ ಇದೆ. ನಾನು, ನನ್ನ ಮಗ, ನನ್ನ ಸೊಸೆ ಒಂದು ಗುಂಪು, ಅಪ್ಪ ಮಗಳು ಒಂದು ಗುಂಪು. ಇಬ್ರು ಸೇರಿ ನಮ್ಮೆಲ್ಲರ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದೀರಾ. ಅಲ್ಲ ರೀ, ಇಷ್ಟು ದಿವಸದಿಂದ ಇದು ನಡೀತಾ ಇದೆ. ನಮ್ಮ ಹತ್ರ ಒಂದು ಮಾತು ಹಂಚ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ? ಹೇಳ್ರಿ, ಈಗ ಯಾಕೆ ಸುಮ್ಮನೆ ಕೂತಿದ್ದೀರಾ? ಬಾಯ್ ಬಿಟ್ಟು ಹೇಳಿ. ಹಾ, ಮಾತಾಡಕ್ಕೆ ಬಾಯಿ ಇರ್ಬೇಕಲ್ಲ. ಅಪ್ಪ, ಯಾಕಪ್ಪ ಹೇಗೆ ಮಾಡಿದ್ರಿ? ಹೋದ್ ಸರ್ತಿ ಆ ಮದುವೆ ನನಗಿಷ್ಟ ಇದೆಯೋ ಇಲ್ವೋ ಅಂತ ನನ್ನ ಒಂದು ಮಾತು ಕೇಳ್ದೆ ಆ ಮದುವೆಗೆ ಒಪ್ಕೊಂಡ್ರಿ. ಆದ್ರೆ ಈ ಸರ್ತಿ ನನಗೆ ಮದುವೆ ಇಷ್ಟ ಇದೆ ಅಂತ ಹೇಳಿದ್ರು. ಯಾಕೆ ಒಪ್ಕೋತಾ ಇಲ್ಲ ಅಪ್ಪ? ಯಾಕಪ್ಪ? ಪ್ರೀತಿ ಮಾಡಿದೆ ತಪ್ಪ ಹಾಗಾದ್ರೆ? ನಿಮ್ ಮಗಳು ಏನೋ ಕೇಳ್ತಾ ಇದ್ದಾಳೆ, ಕೇಳಿಸ್ಲಿಲ್ವಾ? ಉತ್ತರ ಕೊಡ್ರಿ ಅದಕ್ಕೆ. ಮನೆ ಬಾಗ್ಲಿಗೆ ಬೀಗರು ಅವರೇ ಬಂದು ಅವಳನ್ನ ಮದ್ವೆ ಮಾಡ್ಕೊಡಿ ಅಂತ ಕೇಳಿದಾಗ ಕೊಟ್ಟಿ 2 ತುಂಡ ಆಗೋ ಹಾಗೆ ಆಗಲ್ಲ ಅಂತ ಹೇಳಿ ಕಳ್ಸಿದ್ರಿ. ಅಲ್ಲ ರೀ, ಅಲ್ಲಿ ನನ್ನೊಂದು ಮಾತು ಕೇಳಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ವಾ? ಇವಳು ನನಗೂ ಮಗಳು ತಾನೆ. ಅವಳ ಜೀವನ ಹೇಗಿರ್ಬೇಕು ಅಂತ ಆಸೆ ಕನಸು ನನಗೂ ಇರುತ್ತಲ್ವಾ? ಅಥವಾ ನಾನು ಈ ಮನೆ ಗಂಡಸು, ಎಲ್ಲ ನಿರ್ಧಾರ ನಂದೆ, ಇವಳಿಗೇನು ಹೇಳೋ ಅಂತ ಅಸಾಟೆ ನಿಮ್ಗೆ ಅಲ್ವಾ? ಇವಳನ್ನ 9 ತಿಂಗಳು ಹೆತ್ತು ಹೊತ್ತಿರೋದು ನಾನು. ಹಾಗೆ ನೋಡಕ್ ಹೋದ್ರೆ ಮಕ್ಕಳ ಭವಿಷ್ಯದಲ್ಲಿ ಹೆಚ್ಚು ನಿರ್ಧಾರ ಮಾಡೋ ಅಧಿಕಾರ ಇರೋದು ಅಮ್ಮಂದ್ರಿಗೆ, ನಿಮಗಲ್ಲ. ಮಕ್ಕಳ ಬೆಳವಣಿಗೆನಲ್ಲಿ ಅಮ್ಮಂದ್ರ ಪಾತ್ರ ಜಾಸ್ತಿ ಇರೋದು, ನಿಮ್ಗಳದಲ್ಲ. ಹಾಗಿರುವಾಗ ನೀವೊಬ್ಬರೇ ಹೇಗೆ ಡಿಸೈಡ್ ಮಾಡಿದ್ರಿ? ಈಗಲೂ ಕಾಲ ಮಿಂಚಿಲ್ಲ. ಆಗಿರೋ ತಪ್ಪುಗಳನ್ನ ತಿದ್ಕೊಳ್ಳೋಕ್ಕೆ ಇನ್ನೂ ಟೈಮ್ ಇದೆ. ಪ್ಲೀಸ್, ಈ ಸಂಬಂಧಕ್ಕೆ ಒಪ್ಕೊಳ್ರಿ. ರೀ, ನಿಮಗೆ ಹೇಳ್ತಾ ಇರೋದು. ಯಾಕ್ರಿ ನೆನ್ನೆ ಬಗ್ಗೆ ಯೋಚನೆ ಮಾಡಿ ಇವತ್ತನ್ನು ಹಾಳು ಮಾಡ್ತಾ ಇದ್ದೀರಾ? ರೀ, ಬದುಕೋದಕ್ಕೆ ಬೇಕಾಗಿರೋದು ನೆನ್ನೆ ಅಲ್ಲ, ನಾಳೆ. ಇಷ್ಟು ಯಾಕ್ರಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ? ಮಾತಾಡ್ರಿ ಪ್ಲೀಸ್, ಒಪ್ಕೊಳ್ರಿ. ಹಿಂದೇನೋ ಆಯ್ತು ಅಂತ ಮುಂದೆ ಆಗೋದನ್ನ ನೀವ್ ಹೆಂಗ್ರಿ ಡಿಸೈಡ್ ಮಾಡ್ತೀರಾ? ನಿಮ್ ತಮ್ಮಯ್ಯ ಅಂತೀನ್ರಿ, ಈ ಹಾಳಾದ ಹಠಾನ ಬಿಟ್ಬಿಡಿ. ನಮ್ಮ ಮಗಳ ಜೀವನ ಹಾಳು ಮಾಡ್ಬೇಡ್ರಿ ಪ್ಲೀಸ್. ಎಂತ ಒಳ್ಳೆ ಹುಡುಗ ಪಾರ್ಥ, ಒಂದ್ಸಲಿ ಯೋಚನೆ ಮಾಡ್ರಿ. ಮಂದಾಕಿನಿ, ನೀನು ಹೀಗೆಲ್ಲ ಮಾತಾಡಿ ನನ್ನನ್ನು ಕಟ್ ಹಾಕೋದಕ್ಕೆ ನೋಡಬೇಡ. ನಾನು ತೀರ್ಮಾನ ಮಾಡಿ ಆಗಿದೆ. ನನ್ನ ಮಗಳನ್ನ ಆ ಮನೆಗೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ, ಅಷ್ಟೇ. ಪಾರ್ಥ ಮತ್ತು ಅಪೇಕ್ಷಾ ಇಬ್ರು ಒಬ್ಬರನ್ನೊಬ್ಬರನ್ನ ಮೊದಲಿಂದಾನು ಪ್ರೀತಿಸ್ತಾ ಇದ್ದಾರೆ. ಸಾರಿ, ಪಾರ್ಥ ಅವ್ರು ಮತ್ತೆ ಅಪೇಕ್ಷಾ ಪ್ರೀತಿ ಮಾಡ್ತಿರೋದು ವಿಷಯ ನಂಗೆ ಮುಂಚೆನೇ ಗೊತ್ತಿತ್ತು. ಆದರೆ ನಾನು ನಿಮ್ಮ ಹತ್ರ ಹೇಳೋಕ್ಕಾಗಲಿಲ್ಲ. ನನ್ನ ಸಿಚುವೇಶನ್ ಆಗಿತ್ತು. ನೀವು ನನ್ನನ್ನು ಅರ್ಥ ಮಾಡ್ಕೋತೀರಲ್ವಾ? ಇಟ್ಸ್ ಓಕೆ ಬಿಡಿ, ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಬಟ್ ನನಗೆ ಯೋಚನೆ ಆಗ್ತಾ ಇರೋದು, ನಿಮ್ಮ ತಂದೆ ಈ ಮದುವೆ ಬೇಡ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ನಂದೊಂದೇ ಒಂದು ರಿಕ್ವೆಸ್ಟು.
ನೀವು ಯಾಕೆ ನಿಮ್ಮ ಅಪ್ಪನ ಹತ್ರ ಒಂದ್ಸತಿ ಮಾತಾಡಬಾರ್ದು? ನೀವು ಮಾತಾಡಿದ್ರೆ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ ಅಂತ ಅನ್ಸುತ್ತೆ. ಗೌತಮರೇ, ದಯವಿಟ್ಟು ಇದೊಂದು ಮಾತ್ರ ಹೇಳ್ಬೇಡಿ, ಇದು ನನ್ನಿಂದ ಸಾಧ್ಯ ಇಲ್ಲ. ಪ್ಲೀಸ್, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದರೆ ಹೇಗೆ ನಿಮ್ಮ ಮನಸ್ಸು ನೋಯಿಸೋದು ನನ್ನ ಉದ್ದೇಶ ಅಲ್ವೋ, ಹಾಗೆ ನಮ್ಮ ಅಪ್ಪನ ಮನಸ್ಸು ಕೂಡ ನೋಯಿಸೋದಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಮನೇಲಿ ನಮ್ಮ ಅಪ್ಪ ಹೇಳಿದ್ದೆ ಫೈನಲು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನೋಡಿ, ಒಂದ್ಸಲ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿ. ನೀವು ಹೇಗೆ ನಿಮ್ಮ ತಂಗಿ ತಮ್ಮಂದಿರು ಚೆನ್ನಾಗಿರ್ಬೇಕು ಅಂತ ಯೋಚಿಸ್ತಿರೋ, ಅವ್ರ ವಿಷಯದಲ್ಲಿ ಕನಸು ಕಾಣ್ತಿರೋ, ಹಾಗೆ ನಮ್ಮಪ್ಪನೂ ಅವ್ರ ಮಗಳ ವಿಷಯದಲ್ಲಿ ಒಂದಷ್ಟು ಆಲೋಚನೆಗಳು ಇಟ್ಕೊಂಡಿದ್ದಾರೆ. ಅದನ್ನು ಹೋಗಿ ನಾನು ಹೇಗೆ ಪ್ರಶ್ನೆ ಮಾಡಲಿ? ಚಿಕ್ಕ ವಯಸ್ಸಿಂದಾನು ಅವ್ರು ಹೇಳಿದನ್ನ ಕೇಳ್ಕೊಂಡು ಬೆಳೆದಿರೋಳು ನಾನು. ಈಗ ಅವ್ರ ವಿರುದ್ಧವಾಗಿ ಹೋಗಿ ಹೇಗೆ ಮಾತಾಡಲಿ ನಾನು? ನನ್ನ ಒತ್ತಾಟ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಐ ರೆಸ್ಪೆಕ್ಟ್ ಯುವರ್ ಸೆಂಟಿಮೆಂಟ್ಸ್. ಬಟ್ ಪಾರ್ಥ ಮತ್ತು ಅಪೇಕ್ಷಾ ಒಂದಾಗಲಿ ಅನ್ನೋ ಆಸೆ, ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಸಾಧ್ಯ ಆದರೆ ಇನ್ನೊಂದ್ಸತಿ ಕೇಳಿ ನೋಡಿ. ಗೌತಮರೇ, ಪ್ಲೀಸ್ ಇನ್ನು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ನೀವು ರಿಕ್ವೆಸ್ಟ್ ಮಾಡಿ ನಾನು ಏನೂ ಮಾಡೋಕ್ಕಾಗದೆ ನನಗೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್, ಈ ಮದುವೆ ಯಾವುದೇ ಕಾರಣಕ್ಕಾಗೋದು ಬೇಡ. ಸರಿ ಬಿಡಿ, ಈ ಮದುವೆ ನಿಮಗೂ ಇಷ್ಟ ಇಲ್ಲ, ಮಾವನಿಗೂ ಇಷ್ಟ ಇಲ್ಲ ಅಂದಮೇಲೆ ಇದರಲ್ಲಿ ಮುಂದುವರಿಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈ ಮದುವೆ ಮಾಡೋದು ಬೇಡ, ಈ ವಿಷಯ ಇಲ್ಲಿಗೆ ಬಿಟ್ಬಿಡೋಣ. ಎಲ್ಲ ಗೊಂದಲಗಳಿಗೂ ಇವತ್ತೇ ತೆರೆ ಬಿದ್ದುಬಿಡಲಿ. ಜೀವನ ಬೇರೆ, ಪ್ರೀತಿ ಬೇರೆ. ಜೀವನ ನಡೆಸೋದು, ವಾಸ್ತವನ ಎದುರಿಸೋದು ಪ್ರೀತಿ ಮಾಡಿದಷ್ಟು ಸುಲಭ ಅಲ್ಲ. ನಿನಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ನಾನೇನಷ್ಟು ಕಟ್ಕನ? ನೋಡು, ನೀನು ಮಗಳನ್ನ ನೀನು ಹೆತ್ತಿರ್ಬೋದು, ಆದರೆ ನಿನಗೆ ಹೆಗಲಾಗಿದ್ದು ನಾನಲ್ವಾ? ನಿನಗೆ ನಿನ್ನ ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ, ಎಷ್ಟು ಕಾಳಜಿ ಇದೆಯೋ, ಅಷ್ಟೇ ಪ್ರೀತಿ ಅಷ್ಟೇ ಕಾಳಜಿ ನನಗೂ ಇದೆ. ನಿಂಗಿದು ಗೊತ್ತಾಗ್ತಾ ಇಲ್ಲವಾ? ಈ ಕ್ಷಣಕ್ಕೆ ಅವಳಿಗೆ ನನ್ನ ಮೇಲೆ ಬೇಜಾರಾಗಿರ್ಬೋದು, ಆದರೆ ಮುಂದೆ ಜೀವನ ಪೂರ್ತಿ ಅವಳು ನರಳಬಾರದು, ಅದೇ ನನ್ನ ಯೋಚನೆ. ನಮ್ಮ ವಾರಂಟಿ ಪೀರಿಯಡ್ ಮುಗಿದು ಹೋಗಿದೆ. ಮುಂದೆ ಒಂದಿನ ನಾವು ಹೋಗ್ಬಿಡ್ತೀವಿ. ಆದರೆ ಬದುಕಲ್ಲಿ ಎದುರಾಗೋ ಸವಾಲುಗಳನ್ನ ಅವಳೊಬ್ಬಳೇ ಎದುರಿಸ್ಬೇಕಾಗತ್ತಲ್ವಾ? ಇದು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಗೊತ್ತಿದ್ದು ನಾವೇ ಅವಳನ್ನ ಕಟ್ಟದ ಹಳ್ಳಕ್ಕೆ ತಳ್ಳಕ್ಕಾಗತ್ತಾ? ನಮಗೆ ಜವಾಬ್ದಾರಿ ಇರ್ಬೇಕಲ್ವಾ? ಮಕ್ಕಳು ಕೇಳಿದ್ದನ್ನ ಕೊಡಿಸೋದು, ಅವ್ರು ಹೇಳಿದ್ದಕ್ಕೆಲ್ಲ ಹೂ ಅಂತ ತಲೆ ಆಡಿಸೋದು ಅಷ್ಟೇ ಪ್ರೀತಿನ? ಅವ್ರ ದಾರಿ ತಪ್ಪಿದಾಗ ತಿದ್ದೋದು ಕೂಡ ಪ್ರೀತಿನೇ. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಇದನ್ನ ನೀನು ಮರಿಬೇಡ. ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾತಾಡು. ನಿನ್ನ ಪ್ರಕಾರ ಅಪ್ಪ ಅನ್ನೋನು ನೆಪ ಮಾತ್ರನ? ಹಾಗಾದ್ರೆ ಮಕ್ಕಳ ಬೆಳವಣಿಗೆಯಲ್ಲಿ ನನ್ನ ಪಾತ್ರ ಏನೂ ಇಲ್ವಾ? ಇಷ್ಟು ವರ್ಷ ನಾನು ದುಡ್ದಿದ್ದು, ಹೋರಾಡಿದ್ದು, ಅದಕ್ಕೆ ಬೆಲೆ ಇಲ್ವಾ? ನೀನು ನಿನ್ನ ಮಕ್ಕಳನ್ನ ಹೊಟ್ಟೆಯಲ್ಲಿ ಹೊತ್ತಿರ್ಬೋದು, ಆದರೆ ನಾನು ನಿಮ್ಮೆಲ್ಲರ ಭಾರನ, ಈ ಮನೆ ಭಾರನ ಮನಸ್ಸಿನಲ್ಲೇ ಹೊರತಾ ಬಂದಿದ್ದೀನಿ. ಹೆತ್ತು ಹಗುರಾಗೋಣ ಅಂದ್ರೆ ಅದಕ್ಕೆ ಹೆರಿಗೆ ಅನ್ನೋದೇ ಇಲ್ಲ. ಗಂಡಸಾದವನು ಇಡೀ ಜೀವನ ಅದನ್ನ ಹೊರ್ತಾನೆ ಇರಬೇಕು. ಇಲ್ಲಿ ನೀನೆಷ್ಟು ಮುಖ್ಯನೋ ನಾನು ಅಷ್ಟೇ ಮುಖ್ಯ. ನನ್ನ ಸೆಂಟಿಮೆಂಟ್ಸ್ಗೂ ಬೆಲೆ ಇದೆ. ದಯವಿಟ್ಟು ಅದನ್ನ ಹಗುರಾಗಿ ನೋಡಬೇಡ ಪ್ಲೀಸ್. ಅತ್ತೆ, ಮಾವ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಒಂದ್ಸಲ ಅವ್ರ ಆ್ಯಂಗಲಿಂದನೂ ಯೋಚನೆ ಮಾಡಿ. ನನಗೆ ಯಾಕೋ ಈ ವಿಷಯದಲ್ಲಿ ಫೋರ್ಸ್ ಮಾಡೋದು ಬೇಡ ಅಂತ ಅನಿಸ್ತಿದೆ. ನಮ್ಮ ಮಹಿಮಾ, ನೀನು ಹೀಗೆ ಹೇಳ್ತಾ ಇದೆಯಾ? ಹಾಂ ಅತ್ತೆ, ಮಾವ ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅವ್ರ ಸೆಂಟಿಮೆಂಟ್ಗೂ ನಾವು ಬೆಲೆ ಕೊಡಬೇಕಲ್ವಾ? ಇದು ನನ್ನ ಒಪಿನಿಯನ್ ಅಷ್ಟೇ.
ಪಾರ್ಥ, ಈ ಮಾತನ್ನು ಹೇಳೋದಕ್ಕೆ ನನ್ನ ಮನಸ್ಸು ತುಂಬ ನೋವಾಗ್ತಾ ಇದೆ, ಬಟ್ ಹೇಳ್ದೆ ಬೇರೆ ವಿಧಿ ಇಲ್ಲ ಕಣೋ. ವಿಷಯ ಇಷ್ಟೇ ಪಾರ್ಥ, ಈ ಮದುವೆಯಿಂದ ಮಾವನ ಮನಸ್ಸಿಗೆ ನೋವಾಗುತ್ತೆ ಅಂದರೆ ಈ ಮದುವೆ ಬೇಡ ಕಣೋ. ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ನನಗೆ ಅರ್ಥ ಆಗುತ್ತೆ ಪಾರ್ಥ, ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಿನಗೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ನಿನ್ನ ಫೀಲಿಂಗ್ಸ್ ನನಗೆ ಅರ್ಥ ಆಗುತ್ತೆ. ಬಟ್ ಪರಿಸ್ಥಿತಿ ಆಗಿದೆ ಕಣೋ. ಇದು ಬರೀ ನಿಮ್ಮಿಬ್ಬರು ಮದುವೆ ಪ್ರಶ್ನೆ ಅಷ್ಟೇ ಅಲ್ಲ, ಎರಡು ಮನೆ ಸಂಬಂಧದ ಪ್ರಶ್ನೆ. ಇಲ್ಲಿ ನಿಮ್ಮ ಅತ್ತಿಗೆ ಇರ್ತಾರೆ, ಅಲ್ಲಿ ನಮ್ಮ ತಂಗಿ ಮಹಿಮಾ ಇರ್ತಾಳೆ. ನಾವು ಎಲ್ಲ ಆ್ಯಂಗಲಿಂದನೂ ಯೋಚನೆ ಮಾಡಬೇಕಲ್ವಾ. ಇದರಿಂದ ತುಂಬ ಜನರ ಲೈಫ್ ಎಫೆಕ್ಟ್ ಆಗುತ್ತೆ ಕಣೋ. ಹಾಗಾಗೋದು ನನಗೆ ಇಷ್ಟ ಇಲ್ಲ. ಆಮೇಲೆ ಯಾವುದು ಮೊದಲಿನ ಥರ ಇರಲ್ಲ, ಎಲ್ಲವೂ ಬದಲಾಗುತ್ತೆ. ಹಾಗಾಗೋದು ನನಗೆ ಇಷ್ಟ ಇಲ್ಲ ಕಣೋ. ಹಾಗೇನಾದರೂ ಆಗಿ ನೀವಿಬ್ಬರು ಮದುವೆ ಆದರೆ ಅದಕ್ಕೆ ಮೀನಿಂಗೇ ಇರಲ್ಲ ಕಣೋ. ನೀವು ನೆಮ್ಮದಿಯಾಗಿರಲ್ಲ, ನಾವು ನೆಮ್ಮದಿಯಾಗಿರಲ್ಲ, ಎಲ್ಲರ ನೆಮ್ಮದಿನೂ ಹಾಳಾಗೋಗುತ್ತೆ. ಅದಕ್ಕೆ ಈ ಮದುವೆ ವಿಷಯನ ಇನ್ಮೇಲೆ ಮಾತಾಡೋದು ಬೇಡ ಪ್ಲೀಸ್ ಪಾರ್ಥ. ಗೌತಮ್, ಅದು ಅಮ್ಮ ಸಾಕ್ಬಿಡಿಮ್ಮ, ಇದ್ರ ಬಗ್ಗೆ ಮಾತಾಡಿ ಇನ್ನೇನು ಪ್ರಯೋಜನ ಇಲ್ಲ. ಮಾತಾಡಿದ್ರೆ ಬರೀ ನೋವು ಕೊಡುತ್ತೆ ಬಿಟ್ಟರೆ ಏನೂ ಆಗಲ್ಲ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ಮುಂದುವರಿಯೋದು ಒಳ್ಳೆಯದು. ಪಾರ್ಥ, ನಿನಗೆ ಕಷ್ಟ ಆಗುತ್ತೆ, ಐ ಅಗ್ರಿ. ಬಟ್ ನೀನು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನಿಮ್ಮ ಬಗ್ಗೆ ನಾವೆಲ್ಲರೂ ಕನಸ್ಕೊಂಡಿದ್ದೀವಿ, ಆಸೆ ಇಟ್ಕೊಂಡಿದ್ದೀವಿ. ನೀನೇ ಡಲ್ಲಾದರೆ ನಮ್ಮ ಮನಸ್ಸಿಗೂ ಭಾಳ ನೋವಾಗುತ್ತೆ ಕಣೋ. ನಿನ್ನನ್ನು ನಾವು ಯಾರೂ ಈ ಥರ ನೋಡೋಕ್ಕೆ ಇಷ್ಟಪಡಲ್ಲ ಕಣೋ. ನೀನು ಮೊದಲಿನಾಗಿರಬೇಕು. ಹೇಗಾದರೂ ಮಾಡಿ ಇದನ್ನು ಮರೀಲೇಬೇಕು. ಪ್ಲೀಸ್ ಪಾರ್ಥ, ಪ್ಲೀಸ್. ನಾನು ತೀರ್ಮಾನ ಮಾಡಿ ಆಗಿದೆ. ನನ್ನ ಮಗಳನ್ನ ಆ ಮನೆಗೆ ಕೊಡೋದಿಲ್ಲ ಅಂದರೆ ಕೊಡೋದಿಲ್ಲ. ಅಪ್ಪಿ, ನನಗೆ ನಿನ್ನ ಸಿಚುವೇಶನ್ ಅರ್ಥ ಆಗುತ್ತೆ. ನೀನು ಅಳ್ಬೇಡ. ನೀನು ಹೀಗಿದ್ರೆ ನಮಗೂ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಸಹಿಸ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಅಣ್ಣ. ಕಳ್ಕೊಳ್ಳೋ ನೋವು ಏನು ಅಂತ ಅದನ್ನ ಅನುಭವಿಸ್ತಾ ಇರೋರ್ಗೆ ಮಾತ್ರ ಗೊತ್ತು. ಇಲ್ಲೆಲ್ರಿಗೂ ಅವ್ರವ್ರ ಈಗೋನೇ ದೊಡ್ಡದು. ಅವ್ರ ಸುತ್ತಮುತ್ತ ಇರೋರು ಚೆನ್ನಾಗಿರೋದು, ಅವ್ರು ಖುಷಿಯಾಗಿರೋದು ಯಾರಿಗೂ ಬೇಕಾಗಿಲ್ಲ. ಎಲ್ರೂ ಅವ್ರಿಗೆ ಏನೇನು ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡ್ತಾರೆ. ಆದರೆ ನನಗೇನು ಬೇಕು ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ನನಗೂ ಒಂದು ಮನಸ್ಸಿದೆ ಅಂತ ಎಲ್ಲರೂ ಮರ್ತ್ಬಿಟ್ಟಿದ್ದಾರೆ. ಅಪ್ಪಿ, ಹಾಗೆ ಅನ್ಬೇಡ. ಯಾರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗೆ ಅರ್ಥ ಆಗುತ್ತೆ. ನಾನು ಲವ್ ಮಾಡೇ ಮದುವೆ ಆಗಿದ್ದಲ್ವಾ. ಪ್ರೀತಿ ಅನ್ನೋದು ಎಷ್ಟು ದೊಡ್ಡದು, ಪ್ರೀತಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ಅರ್ಥ ಆಗುತ್ತೆ. ಬಟ್ ಏನು ಪ್ರಯೋಜನ ಅಣ್ಣ? ನಾನಾಗ್ಲಿ ನೀನಾಗ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಅಲ್ವಾ? ಎಲ್ರಿಗೂ ಅವ್ರವ್ರಿಗೆ ಏನು ಬೇಕೋ ಹಾಗೆ ಡಿಸಿಷನ್ ತಗೊಳ್ತಾ ಇದ್ದಾರೆ. ಆದರೆ ಅಪ್ಪಿ, ಅಲ್ಲಿ ಪಾರ್ಥನ್ ಸಿಚುವೇಶನ್ ಏನಿದೆಯೋ ಏನೋ. ಇಲ್ಲಿ ನಿನಗೆ ಮನೆಯವ್ರು ಹೇಳ್ದಾಗೆ ಅಲ್ಲೂ ಅವ್ರಿಗೆ ಹೇಳಿ ಅವರು ಪ್ರೀತಿನ ಡ್ರಾಪ್ ಮಾಡಿದ್ರೆ ಆಗೇನು ಮಾಡ್ತೀಯ? ಇಲ್ಲ ಅಣ್ಣ, ಪಾರ್ಥ ಅವರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಇಲ್ಲದೆ ಅವ್ರು ಇರೋದಿಲ್ಲ. ನಾನು ಅಷ್ಟೇ, ಅವ್ರಿಲ್ಲದೆ ಖಂಡಿತ ಇರೋದಿಲ್ಲ.
ನಾವಿಬ್ರು ಒಬ್ರನ್ನೊಬ್ಬರನ್ನ ಅಷ್ಟು ಪ್ರೀತಿಸ್ತೀವಿ, ಆದ್ರೆ ಇದೆಲ್ಲ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಣ್ಣ? ಸರಿ, ನಾಳೆ ದಿನ ನಾನೇನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಆಗೇನ್ ಮಾಡ್ತಾರೆ ಇವರು? ಇವ್ರ ಕೀರ್ತಿ, ಪ್ರತಿಷ್ಠೆ, ಮಾನ, ಮರ್ಯಾದೆ ನನ್ನ ಪ್ರಾಣನ ವಾಪಸ್ ತಂದು ಕೊಡತ್ತಾ? ಇಲ್ಲ ಅಲ್ವಾ? ಅಪ್ಪಿ, ಏನು ಅಂತ ಮಾತಾಡ್ತಿದ್ಯಾ? ಆ ಥರ ಯೋಚನೆ ನಿನಗೆ ಬರಲೇಬಾರ್ದು. ಅಲ್ಲ ಅಪ್ಪಿ, ನೀನು ಈ ರೀತಿ ನೋವು ತಿನ್ನೋ ಬದಲು ಅಟ್ಲೀಸ್ಟ್ ಮೊದಲೇ ಈ ಪ್ರೀತಿ ಬಗ್ಗೆ ನನಗೆ ಹೇಳ್ಬೋದಿತ್ತಲ್ವಾ? ಹೇಳ್ಕೊಂಡಿದ್ದಿದ್ರೆ ಏನಣ್ಣ ಮಾಡ್ತಿದ್ದೆ? ಏನೋ ಒಂದು ಮಾಡ್ತಿದ್ದೆ. ನಿಮ್ಮ ಪ್ರೀತಿನ ಸೇವ್ ಮಾಡೋದಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡ್ತಿದ್ದೆ ಅಲ್ವಾ? ಇದೆಲ್ಲ ಬಾಯಿ ಮಾತಷ್ಟೆ. ನಿನ್ನ ಕೈಲೂ ಏನು ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆಗ್ಲೂ ಅಷ್ಟೆ ಬಂದು ಈ ಥರ ಸಮಾಧಾನ ಮಾಡ್ತಿದ್ದೆ. ಇರ್ಲಿ ಬಿಡು, ನೋವು ಅನುಭವಿಸ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಾಗಿದೆ, ಅನುಭವಿಸ್ತೀನಿ. ಇದೆಲ್ಲ ನಾನೇ ಮಾಡ್ಕೊಂಡಿರೋದಲ್ವಾ, ನೋವನ್ನು ನಾನೇ ಅನುಭವಿಸ್ತೀನಿ. ಅಣ್ಣ, ನಂಗೊಂದು ಯೋಚನೆ ಬರ್ತಾ ಇದೆ. ನಾನು ಪಾರ್ಥ ಅವರು ಓಡೋಗಿ ಮದುವೆ ಆಗ್ತೀವಿ, ನೀನು ಹೆಲ್ಪ್ ಮಾಡ್ತೀಯಾ? ಮೊದಲೇ ಹೇಳಿದ್ರೆ ಏನಾದರೂ ಮಾಡ್ತಿದ್ದೆ ಅಂತ ಹೇಳಿದ್ಯಲ್ಲ ಈಗಷ್ಟೇ, ಯಾಕೇನು ಹೇಳ್ತಾ ಇಲ್ಲ? ಯಾಕೆ ಸುಮ್ಮನೆ ನಿಂತಿದ್ಯಾ? ಬರೀ ಬಾಯಿ ಮಾತಿಗಷ್ಟೇ ಅಲ್ವಾ, ನನಗೆ ಸಮಾಧಾನ ಮಾಡೋದಕ್ಕೆ? ಇಲ್ಲ ಅಪ್ಪಿ, ಹಾಗಲ್ಲ. ಆದರೆ ನನ್ನ ಯೋಚನೆ ಇದೆಯಲ್ಲ. ಮತ್ತಿನ್ನೇನು? ಅಪ್ಪಿ, ಈಗ ನೀನು ಹೇಳ್ದಿಯಲ್ಲ, ಅದಕ್ಕೆ ಪಾರ್ಥ ಒಪ್ಕೋತಾರೆ. ಖಂಡಿತ ಒಪ್ಕೋತಾರಣ್ಣ. ಈಗ ನೀನು ಹೇಳು, ಹೆಲ್ಪ್ ಮಾಡ್ತೀಯಾ? ಖಂಡಿತ ಮಾಡ್ತೀನಿ ಅಪ್ಪಿ. ನಿಮ್ಮ ಪ್ರೀತಿ ಹೀಗೆ ಎಂಡಾಗೋದು ನನಗೂ ಇಷ್ಟ ಇಲ್ಲ. ಒಬ್ಬ ಅಣ್ಣ ಆಗಿ ನಿನ್ನ ಜೊತೆ ನಿಲ್ತೀನಿ. ನಿಜವಾಗ್ಲೂ? ನನ್ನ ಫ್ರೆಂಡ್ ಒಬ್ಬ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡ್ತಾನೆ. ಅವನಿಗೆ ಹೇಳಿ ನಿಮ್ಮಿಬ್ಬರು ಮದುವೆನೂ ಮಾಡಿಸ್ತೀನಿ. ಉಳಿದಿದ್ದನ್ನು ಆಮೇಲೆ ನೋಡ್ಕೊಳ್ಳೋಣ. ಎಲ್ಲರನ್ನೂ ಹೇಗೆ ಫೇಸ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ನೀನು ಧೈರ್ಯವಾಗಿರು, ನಿನ್ನ ಜೊತೆ ನಾನಿದ್ದೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಪಾರ್ಥ ಅವರೇ, ಐ ಆಮ್ ಸಾರಿ. ನೋಡಿ, ಲೈಫಲ್ಲಿ ಎಲ್ಲನೂ ನಾವು ಅನ್ಕೊಂಡಿರೋ ಹಾಗೆ ಆಗೋ ಹಾಗಿದ್ರೆ ಎಲ್ಲರೂ ಲೈಫು ಬೇರೆ ಥರನೇ ಇರ್ತಿತ್ತು ಅಲ್ವಾ? ಆದರೆ ಅದಾಗಲ್ಲ. ಲೈಫ್ ಇರೋದೇ ಹಾಗೆ. ನಾವು ಅದರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ, ಕೊನೆಗೆ ಡಿಸಪಾಯಿಂಟ್ ಆಗ್ತೀವಿ. ಬಟ್ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೊರಗ್ತಾ ಇದ್ರೆ ಕೊರಗ್ತಾನೆ ಇರಬೇಕಾಗತ್ತೆ. ಅದು ಕೊನೆನೇ ಇರೋದಿಲ್ಲ. ಮುಂದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಾದರೂ ಒಂದು ಕೊನೆ ಆಗ್ತಿದೆ ಅಂದರೆ ಇನ್ನೊಂದೇನೋ ಶುರು ಆಗ್ತಿದೆ ಅಂತ ಲೆಕ್ಕ. ಬುಕ್ ಓದ್ತಿರ್ಬೇಕಾದ್ರೆ ಪೇಜ್ ಟರ್ನ್ ಮಾಡ್ತೀವಲ್ಲ ಹಾಗೆ. ನನಗೆ ಗೊತ್ತು, ಇದೆಲ್ಲ ಹೇಳೋದು ತುಂಬ ಸುಲಭ, ಆದರೆ ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಅಂತ. ಆದರೆ ನಮ್ಮ ಹತ್ರ ಬೇರೆ ಚಾಯ್ಸ್ ಇಲ್ಲ ಪಾರ್ಥ ಅವರೇ. ಈ ನೋವನ್ನ ನೀವು ಓವರ್ಕಮ್ ಮಾಡಲೇಬೇಕು. ಇದರಿಂದ ನೀವು ಹೊರಗೆ ಬರಲೇಬೇಕು, ಪ್ಲೀಸ್. ನೋಡಿ, ನೀವು ಹೀಗಿರಬೇಡಿ. ನಿಮ್ಮನ್ನ ಈ ರೀತಿ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಪ್ಲೀಸ್ ಪಾರ್ಥ ಅವರೇ. ಹಾಂ, ಅದಕ್ಕೆ ಬಟ್ ನಾನು ಅಪೇಕ್ಷಾ ಅವರು ಒಬ್ರನ್ನೊಬ್ರು ಎಷ್ಟು ಲವ್ ಮಾಡ್ತಿದ್ವಿ ಅನ್ನೋದು ನಿಮ್ಗೆ ಗೊತ್ತಿತ್ತಲ್ವ? ಅದಕ್ಕೆ ನಾನು ನಿಜ ಹೇಳ್ತೀನಿ. ನಾನು ಅವ್ರನ್ನ ತುಂಬಾ ಆನೆಸ್ಟಾಗಿ ಪ್ರೀತಿಸ್ತಾ ಇದ್ದೆ. ಅದಕ್ಕೆ ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಇಡೀ ಲೈಫಲ್ಲಿ ಯಾವತ್ತೂ ಕೂಡ ನೋವೇ ಅನುಭವಿಸಿರ್ಲಿಲ್ಲ. ಆದರೆ ಫಸ್ಟ್ ಟೈಮ್ ಪ್ರೀತಿ ಮಾಡಿ ಆ ನೋವನ್ನ ಅನುಭವಿಸ್ಬಿಟ್ಟೆ. ಬಹುಶಃ
ಈ ಪ್ರೀತಿ ಮಾಡಿ ಬೇರೆ ಆದಾಗ ಆ ನೋವು ಇರುತ್ತಲ್ಲ, ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತಲೇ ನಾನು ಲೋವಲ್ಲಿ ಬಿದ್ದೆ ಅನ್ಸುತ್ತೆ. ಅದಕ್ಕೆ ಬಿಡಿ, ಅದಕ್ಕೆ ನಾನು ಹಣೆ ಬರದಲ್ಲಿ ಬರೆದಿದ್ದು ಅಷ್ಟೇ. ಅದಕ್ಕೆ ನನಗೆ ನಿಜವಾಗ್ಲೂ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ತುಂಬಾನೇ ನೋವಾಗ್ತಿದೆ. ಅದಕ್ಕೆ ನನಗೆ ಪಾರ್ಥವ್ರೆ, ಪ್ಲೀಸ್ ನೀವು ಈ ರೀತಿ ವೀಕ್ ಆಗಬೇಡಿ. ನೋಡಿ, ಜೀವನ ಅನ್ನೋ ಪುಸ್ತಕದಲ್ಲಿ ಪ್ರೀತಿ ಅನ್ನೋದು ಬರೀ ಒಂದು ಚಾಪ್ಟರ್ ಅಷ್ಟೇ. ಜೀವನದಲ್ಲಿ ನೀವು ನೋಡಬೇಕಾಗಿರೋದು ಇನ್ನೂ ತುಂಬ ಇದೆ. ಅಪ್ಪಿಲ್ದೆ ಜೀವನ ಇಲ್ಲ, ಅವಳಿಲ್ದೆ ಬದುಕಕ್ಕಾಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್ನ ನಿಮ್ಮಲ್ಲಿ ಇಟ್ಕೋಬೇಡಿ ಪ್ಲೀಸ್. ನೋಡಿ, ನಿಮಗೆ ನೀವು ಸ್ವಲ್ಪ ಸಮಯ ಕೊಡಿ. ಸಮಯ ಅನ್ನೋದು ಎಂಥ ಗಾಯನಾದರೂ ವಾಸಿ ಮಾಡುತ್ತೆ. ಸಮಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಎಲ್ಲನೂ ಅದಕ್ಕೆ ಬಿಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ. ನಿಮ್ಮನ್ನು ನಾನು ಕೇಳ್ಕೊಳ್ಳೋದಷ್ಟೇ.